ಕರ್ನಾಟಕದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಆಂಧ್ರ, ಮಹಾರಾಷ್ಟ್ರದಲ್ಲೂ ಕೂಡ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮತ್ತೊಂದು ಕಡೆ ಉತ್ತರ ಭಾರತದ ರಾಜ್ಯಗಳಲ್ಲೂ ಕೂಡ ವರುಣನ ರುದ್ರ ತಾಂಡವ ನಿಲ್ತಾ ಇಲ್ಲ. ಗುಜರಾತ್, ಅಸ್ಸಾಂ, ರುದ್ರಪ್ರಯಾಗದಲ್ಲೂ ಕೂಡ ಪ್ರಕೃತಿ ವಿಕೋಪಗಳು ಸಂಭವಿಸ್ತಾ ಇದ್ದಾವೆ. ವರುಣನ ಆರ್ಭಟಕ್ಕೆ ಪ್ರಕೃತಿಯು ಕೂಡ ಮುನಿಸಿಕೊಂಡಂತೆ ಕಾಣಿಸ್ತಾ ಇದೆ. ಪ್ರವಾಹಕ್ಕೆ ಜನರನ್ನು ಆಪೋಷಣ ಮಾಡಿ ಅನಾಹುತಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಅಸ್ಸಾಂನಲ್ಲಿ 80 ಜನ ಜೀವವನ್ನು ಕಳೆದುಕೊಂಡಿದ್ದಾರೆ ಪ್ರವಾಹಕ್ಕೆ. ಮತ್ತೊಂದೆಡೆ ರುದ್ರಪ್ರಯಾಗದಲ್ಲಿ ಹಲವು ಸ್ಥಳಗಳಲ್ಲಿ ಭೂಕುಸಿತ ಸಂಭವಿಸಿದೆ. ರುದ್ರಪ್ರಯಾಗ ಮತ್ತು ರುದ್ರಪ್ರಯಾಗ ಸುತ್ತಮುತ್ತ ರುದ್ರಪ್ರಯಾಗಕ್ಕೆ ಸಂಪರ್ಕಿಸುವ ಮಾರ್ಗಗಳಲ್ಲಿ ಹಲವು ಕಡೆಗಳಲ್ಲಿ ಭೂಕುಸಿತ ಆಗಿದೆ. ಯಾತ್ರಿಕರನ್ನು ಸುರಕ್ಷಿತ ಸ್ಥಳಕ್ಕೆ ರಕ್ಷಣಾ ತಂಡಗಳು ರವಾನೆ ಮಾಡ್ತಾ ಇದ್ದಾವೆ. ಈಗ ಇನ್ನು ಗುಜರಾತ್ನಲ್ಲಿ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದ್ದಾವೆ. ಅದರ ಅಬ್ಬರಕ್ಕೂ ಕೂಡ ಜನ ತತ್ತರಿಸಿ ಹೋಗಿದ್ದಾರೆ. ಅಸ್ಸಾಂನ ಜಲಪ್ರಳಯದಲ್ಲಿ ಸಾವಿನ ಸಂಖ್ಯೆ 80ಕ್ಕೆ ಏರಿಕೆಯಾಗಿದೆ. 8 ಜಿಲ್ಲೆಗಳಲ್ಲಿ 2.12 ಲಕ್ಷಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 437 ಹಳ್ಳಿಗಳು ಜಲಾವೃತ ಆಗಿರುವಂಥದ್ದು ಅಸ್ಸಾಂನಲ್ಲಿ. ಅವರನ್ನೆಲ್ಲ ನಿರಾಶ್ರಿತ ಶಿಬಿರಗಳಲ್ಲಿ ಆಶ್ರಯ ನೀಡಲಾಗಿದೆ ಅವರಿಗೆ. ಗುಜರಾತ್ನಲ್ಲೂ 13 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ತಗ್ಗು ಪ್ರದೇಶಗಳಿಂದ 40,500ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಮತ್ತೊಂದೆಡೆ ಒಡಿಶಾದಲ್ಲೂ ಕೂಡ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಮಹಾನದಿಗಳು 24 ಗ್ರಾಮಗಳು ಜಲಾವೃತವಾಗಿದ್ದು ಅಲ್ಲೂ ಸಾವಿರಾರು ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಒಂದೊಂದು ದೃಶ್ಯಗಳು ಕೂಡ ಎದೆ ಜಲ್ಲನಿಸುವಂತಿದೆ ಇಲ್ಲಿನ ದೃಶ್ಯಗಳು. ಕಾರ್ಗಳು ಎಲ್ಲ ನೋಡಿ ಹೇಗೆ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ನೀರಿನ ರಭಸಕ್ಕೆ. ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರ್ಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ರಸ್ತೆಗಳೇ ಮುಳುಗೋಗ್ಬಿಟ್ಟಿದ್ದಾವೆ ಇಲ್ಲಿ. ರಸ್ತೆಯಲ್ಲಿ ನಿಲ್ಲಿಸಿದಂತಹ ಕಾರುಗಳು ಎಲ್ಲಿಯೋ ಅವರೇನು ನದಿಯಲ್ಲೋ ಸಮುದ್ರದಲ್ಲೋ ತೆಗೆದುಕೊಂಡು ಹೋಗಿ ನಿಲ್ಲಿಸಿರೋದಲ್ಲ, ರಸ್ತೆನೇ ಕೆರೆಗಳಂತೆ ನದಿಯಂತೆ ಆಗಿ ಹರಿತಾ ಇರುವಂತಹ ಪ್ರವಾಹ ಅದು. ಕಾರ್ಗಳೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. ಐಷಾರಾಮಿ ಕಾರ್ಗಳೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅದರ ಮೇಲೆಯೇ ಊಹಿಸ್ಬೋದು ನೀವು ನೀರಿನ ರಭಸ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೀವು ಅಲ್ಲಿ ಊಹಿಸಬಹುದು. ಇನ್ನು ರಸ್ತೆಗಳ ತುಂಬ ಕೂಡ ನೀರು ನಿಂತ್ಕೊಂಡಿದೆ. ಟೈರ್ ಮುಳುಗು ಹೋಗುವಷ್ಟು ನೀರಿದೆ ಅಲ್ಲಿ. ರಸ್ತೆ ತುಂಬ ನೀರು ನಿಂತ್ಕೊಂಡು ರಸ್ತೆಗಳು ಕೂಡ ಬ್ಲಾಕ್ ಆಗಿದೆ. ಜನಜೀವನ ಅಸ್ತವ್ಯಸ್ತ, ವಾಹನಗಳ ಸಂಚಾರ ಅಸ್ತವ್ಯಸ್ತ. ಆ ನೀರನ್ನು ಹೊರಹಾಕೋಕೆ ಅಲ್ಲಿನ ಪಾಲಿಕೆ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.